ಕೇಂದ್ರದಿಂದ ಬರಬೇಕಾದ ಹಣದ ವಿಚಾರದಲ್ಲಿ ನಮ್ಮ ರಾಜ್ಯಕ್ಕೆ ಧೋಖಾ ಆಗಿದೆ ಎಂಬ ಭಾವನೆ ಬಹುಜನರಲ್ಲಿ ಇದೆ. ಇದು ಸರಿಯೋ ತಪ್ಪೋ ಎಂದು ರಾಜಕಾರಣಿಗಳಿಗೆ ಮಾತ್ರ ಬಿಟ್ಟರೆ ಬಿಜೆಪಿಯವರನ್ನ ಕೇಳಿದ್ರೆ ಎಲ್ಲವೂ ಸರಿ ಇದೆ, ಹೆಚ್ಚು ಬರುತ್ತಿದೆ ಒಪ್ಕೊಂಡ್ಬಿಟ್ರೆ ನಾಳೆ ಬಿಜೆಪಿ ಅಧಿಕಾರಕ್ಕೆ ಬಂದಾಗಲೂ ಈಗ ಬರ್ತಿರೋ ಅಷ್ಟನ್ನೇ ಒಪ್ಕೋಬೇಕಾಗತ್ತೆ. ಕಾಂಗ್ರೆಸ್ ಅವರು ಹೇಳ್ತಿರೋ ಪ್ರಕಾರದಲ್ಲಿ ಏನೂ ಬರ್ತಾನೇ ಇಲ್ಲ ಆ ಥರ ಇದು ಅಂತಂದರೆ ದಟ್ ಇಟ್ ಸೆಲ್ಫ್ ವಿಲ್ ಹ್ಯಾವ್ ಟು ಬಿ ಕರೆಕ್ಟೆಡ್. ಆಗ ಐದರ್ ವೇ ಇಟ್ಸ್ ಎ ಕ್ವಶನ್ ಆಫ್ ಸ್ಟೇಟ್ ರವೇ. ಇದು ಫರ್ಗೆಟ್ ದ ಪಾಲಿಟಿಕ್ಸ್ ಪಾರ್ಟ್, ರಾಜಕಾರಣ ಬಿಟ್ಟುಬಿಡಿ. ತೆರಿಗೆ ಸಂಗ್ರಹದಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಇದೆಲ್ಲ ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಮುಖ್ಯಮಂತ್ರಿಗಳು ಅಂತ ಪದೇ ಪದೇ ನಾ ಹೇಳ್ತಾ ಇರೋದು, ತೆರಿಗೆ ಸಂಗ್ರಹದಲ್ಲಿ ರಾಜ್ಯದಲ್ಲಿ ದೇಶ 2ನೇ ಸ್ಥಾನದಲ್ಲಿದೆ, ವಿಚ್ ಇಸ್ ಟ್ರೂ, ನಿಜ. ವಾರ್ಷಿಕ 4,30,000 ಕೋಟಿ ರೂಪಾಯಿನ ತೆರಿಗೆ ವಸೂಲಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಎರಡೂ, ನೇರ ಮತ್ತು ಪರೋಕ್ಷ ತೆರಿಗೆಗಳು ಎರಡೂ ಸೇರಿದೆ ಕರ್ನಾಟಕದಿಂದ ಸಂಗ್ರಹವಾಗ್ತಾ ಇರೋದು. ರಾಜ್ಯಕ್ಕೆ ಸಿಗುತ್ತಿರುವ ಪಾಲು 50,257 ಕೋಟಿ, ವಿಚ್ ಮೀನ್ಸ್ ರಫ್ಲಿ 20%. 50 ಅಂದರೆ 2, 4, 25% ಲೆವೆಲ್ಲೇ ಬರಬೇಕು ರಫ್ ಆಗಿ. 5 ವರ್ಷದಲ್ಲಿ ರಾಜ್ಯಕ್ಕೆ ತೆರಿಗೆ ಪಾಲು ಬಂದಿರೋದು 45,000 ರೂಪಾಯಿ ಕಡಿಮೆ, 1,000 ಕೋಟಿ. ಕೇಂದ್ರದ ಯೋಜನೆ ಒಟ್ಟಾರೆ ಸೇರಿ ಒಂದು 62,000 ಕಡಿತ ಆಗಿದೆ ಅಂತ ಇವರು ಹೇಳ್ತಿದ್ದಾರೆ. ಓಕೆ, ಇದರಲ್ಲಿ ಡಿಸ್ಪ್ಯೂಟ್ ಮಾಡೋಕ್ಕಾಗದೇ ಇರುವಂತಹ ಫಿಗರ್ಸು ವಾರ್ಷಿಕ ನಮ್ಮ ತೆರಿಗೆ ವಸೂಲಿ. ಇದನ್ನು ಡಿಸ್ಪ್ಯೂಟ್ ಮಾಡೋದಾದರೆ ನಿರ್ಮಲಾ ಸೀತಾರಾಮನ್ ಅವರು ಈ ರಾಜ್ಯದಿಂದ ರಾಜ್ಯಸಭೆಗೆ ಹೋಗಿರುವ ಪರಿಣಾಮ DK ಶಿವಕುಮಾರ್ಗೆ ವಿವರಣೆಯನ್ನು ಕೊಡೋಕ್ಕೆ ಅದು ನಿಮ್ಮ ಮನೆ ಆಸ್ತಿ ಅಲ್ಲ. ಹೂ ಇಸ್ DK ಶಿವಕುಮಾರ್ ಆರ್ ಹೂ ಆರ್ ಯು ಟು ಗಿವ್ ದ ಲೆಕ್ಕ ಟು DK ಶಿವಕುಮಾರ್? ರಾಜ್ಯದ ಜನರಿಗೆ ಕೊಡಬೇಕು ನೀವು ಲೆಕ್ಕಾಚಾರನ. ನೀವು DK ಶಿವಕುಮಾರ್ ಕೊಡೋಕ್ಕೆ ಅದು ನಿಮ್ಮಿಬ್ಬರ ನಡುವಿನ ಆಸ್ತಿ ಒಪ್ಪಂದದ ವ್ಯವಹಾರ ಅಲ್ಲ. ಅದು ಈ ರಾಜ್ಯದ ಜನರ ಮುಂದೆ ಮಂಡಿಸುವ 2 ಕರ್ತವ್ಯ ನಿಮ್ಮ ಮೇಲಿದೆ. ಒಂದು, ಹಣಕಾಸು ಮಂತ್ರಿಯಾಗಿ ದೇಶಕ್ಕೂ, ಈ ರಾಜ್ಯದಿಂದ ಆಯ್ಕೆಯಾಗಿರುವ ಸದಸ್ಯೆಯಾಗಿಯೂ ರಾಜ್ಯದ ಮುಂದೆ ಇಡಬೇಕಾದ್ರೆ DK ಶಿವಕುಮಾರ್ ಕೊಟ್ಟರೆ ವಿ ವಿಲ್ ನಾಟ್ ಲಿಸನ್. ವೈ ಶುಡ್ ವಿ ಲಿಸನ್? ರಾಜ್ಯದ ಸ್ವತ್ತು ಎಕ್ಸಾಕ್ಟ್ಲಿ. CM ಹೇಳೋದು 15ನೇ ಹಣಕಾಸು ಆಯೋಗ 5,495 ಕೋಟಿಯ ವಿಶೇಷ ಅನುದಾನವನ್ನು ಶಿಫಾರಸು ಮಾಡಿತ್ತು, ವಿಚ್ ವಾಸ್ ಇತ್ತು ಇಂಟೀರಿಯಮ್ ಅಂದರೆ ಮಧ್ಯಂತರ ವರದಿನಲ್ಲಿ ಮತ್ತು ಫೈನಲ್ ವರದಿಯಲ್ಲಿ. ಈ ಅನುದಾನದಲ್ಲಿ ಪೆರಿಫರಲ್ ರಿಂಗ್ ರಸ್ತೆಗೆ ಒಂದು 3,000 ಕೋಟಿ, ಬೆಂಗಳೂರು ಜಲಮೂಲಗಳ ಅಭಿವೃದ್ಧಿಗಾಗಿ ಒಂದು 3,000 ಕೋಟಿ ಇತ್ತು. ಆದರೆ ಇದು ಬಂದಿಲ್ಲ ಅಂತ. ಬೇರೆ ವಿಚಾರಗಳನ್ನು ಫೈನಾನ್ಸ್ ಕಮಿಷನ್ ರೂಪದಲ್ಲೇ ನಾನು ತೀರ್ಮಾನ ಮಾಡಬೇಕು, ನಾನು ಯಾವುದನ್ನು ಬದಲಾವಣೆ ಮಾಡಲಿಕ್ಕೆ ಆಗಲ್ಲ ಅನ್ನೋ ನಿಜ ಕೂಡ ಅದು. ಅದನ್ನು ವಿತ್ತ ಮಂತ್ರಿಗಳು ಹೇಳೋದಾದರೆ ಅದೇ ಫಿನಾನ್ಸ್ ಕಮಿಷನಲ್ಲಿ ಇದ್ದಂತಹ ಈ ಹಣನ ಕೊಡದಿದ್ದಕ್ಕೆ ನಿಮ್ಮನ್ನು ತಡೆದವ್ರು ಯಾರು? ಅದಕ್ಕೆ ಯಾರೊಬ್ಬರು ಉತ್ತರ ಕೊಡಬೇಕು. ಇಲ್ಲ ಕೊಟ್ಟಿದ್ದರೆ ಪ್ರಕಟ ಮಾಡಿ. ಇವ್ರು ಹೇಳ್ತಿರೋದು ಸುಳ್ಳು ಅಂತ. ಹಸಿ ಸುಳ್ಳು. ಸಿದ್ದರಾಮಯ್ಯನವರಂತಹ ಈ ಹಸಿ ಸುಳ್ಳುಗಾರನೊಬ್ಬರನ್ನು ನಾನು ನೋಡೇ ಇಲ್ಲ ಭೂಮಿ ಹುಟ್ಟಿದಾಗಿನಿಂದ. ಹೇಳಿ, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಈ ರಾಜ್ಯದ ಜನ ಅವರಿಗೆ ಕೊಡಬೇಕಾದ ಶಿಕ್ಷೆಯನ್ನು ಕೊಡಲಿ. ಅವಾಗ ಇಲ್ಲ ಅನ್ನೋದಿದ್ರೆ ಪ್ರೊಡ್ಯೂಸ್ ದಟ್. ಫಿನಾನ್ಸ್ ಕಮಿಷನ್ ರೆಕಮೆಂಡೇಶನ್ಸ್ ಅಲ್ಲಿ ಇತ್ತು, ಬೋತ್ ಇಂಟೀರಿಯಮ್ ಆ್ಯಂಡ್ ಫೈನಲ್ ಅಂತ. ಆದರೆ ನಮ್ಮವ್ರು ಹೇಳ್ತಿರೋ ಪ್ರಕಾರ ಅಲ್ಲ, ಎಲ್ಲಿದೆ ತೋರಿಸಿ ಫಿನಾನ್ಸ್ ಕಮಿಷನಲ್ಲಿ ಅಂತ ಕೇಳಿಬೇಕಾರೆ ನೋ ಪ್ರಾಬ್ಲಮ್. ಬಟ್ ಹೂ ಸ್ಟಾಪ್ಡ್ ಇಟ್? ಸಂಬಡಿ ಶುಡ್ ಆನ್ಸರ್. ಯಾಕೆ ಭಾರತೀಯ ಜನತಾ ಪಕ್ಷದ ರಾಜ್ಯ ನಾಯಕರುಗಳು ಉಡಾಫೆಗಳ ಥರ ಆಡಬೇಡಿ ನೀವು ನಮ್ಮ ಮುಂದೆ, ಇಲ್ಲಿ ರಾಜ್ಯದ ಜನರ ಮುಂದೆ. ಮಾತೆತ್ತಿದ್ರೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡಬೇಡಿ. ನಿಮಗೆ ತಾಕತ್ತು ಅನ್ನೋದೇನಾದ್ರು ಇದ್ದರೆ, ನಿಮಗೆ ಆ ಜ್ಞಾನ ಅನ್ನೋದೇನಾದ್ರು ಇದ್ದರೆ ಫಿಗರ್ ಇಟ್ಟು ಮಾತಾಡಿ ನೀವೇ ಕೌಂಟರ್ನಲ್ಲಿ. ಪ್ರೂವ್ ದೆಮ್ ರಾಂಗ್. ನಾನು ಅದನ್ನೇ ಹೇಳ್ತಿರೋದು. ಸೆಲೆಕ್ಟಿವ್ ಆಗಿ ಮಾಡ್ಕೊಳ್ಳೋದಲ್ಲ, ಬರೀ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡೋದಲ್ಲ. ಕೂತ್ಕೊಂಡು ಐಟಮ್ ವಾರ್, ಇನ್ಕಮ್ ಟ್ಯಾಕ್ಸಲ್ಲಿ ರಾಜ್ಯದ ಅರ್ನಿಂಗ್ ಏನು, ರಾಜ್ಯಕ್ಕೆ ಬಂದಿದ್ದೇನು, GSTಲಿ ರಾಜ್ಯದ ಅರ್ನಿಂಗ್ ಏನು, ರಾಜ್ಯಕ್ಕೆ ಬಂದಿದ್ದೇನು, ಅದು ಡೆವಲ್ಯೂಷನ್ ರೂಲ್ಸಲ್ಲೇ ಇರಲಿ, ಡಸಂಟ್ ಮ್ಯಾಟರ್, ಅಲ್ಲೇ ಇರಲಿ. ನಮ್ಮ ರಾಜ್ಯಕ್ಕೆ ಕೊಟ್ಟ ಗ್ರ್ಯಾಂಟ್ ಏನು, ಹೆಲ್ಪ್ಗಳೇನೇನು, ಈ ಥರ ಏನು ಕೊಟ್ಟಿರೋದು, ಈ ಥರ ಬರಬಹುದಾದ ಹಣ ಯಾವುದು ಹೇಳಿ, ಫಿಗರ್ ಇಟ್ ಹೇಳಿ. ಇವ್ರನ್ನ ಸುಳ್ಳುಗಾರರು ಎಂದು ಪ್ರೂವ್ ಮಾಡಿ. ಅವಕಾಶ ಇವರೇ ಕೊಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ. ಅದು ಬಿಟ್ಬಿಟ್ಟು ಇದೆಲ್ಲ ರಾಜಕೀಯ ಪ್ರೇರಿತ, ಇದೆಲ್ಲ ಗ್ಯಾರಂಟಿ ಸ್ಕೀಮ್ ಎಂಬ ಒಂದು ಬ್ಯಾಡ್ ಎಕನಾಮಿಕ್ ಮಿಸ್ಟೇಕನ್ನು ಕಾಂಗ್ರೆಸ್ ಮಾಡಿದೆ, ಅನುಮಾನ ಇಲ್ಲ, ಅನುಮಾನನೇ ಇಲ್ಲ ಅದರಲ್ಲಿ.
ಗ್ಯಾರಂಟಿ ಸ್ಕೀಮ್ಸು ಈ ರಾಜ್ಯದ ಮೇಲೆ ವಿಪರೀತವಾದ ಆರ್ಥಿಕ ಒತ್ತಡವನ್ನು ಹೇರ್ತಾ ಇದೆ ಅನ್ನೋದನ್ನು ಯಾರೂ ಇಲ್ಲ ಅನ್ನೋಕ್ಕಾಗಲ್ಲ. ಆ ಕಾರಣದಿಂದಲೇ ಇದ್ದಕ್ಕಿದ್ದಂತೆ ನಮಗೆ ಹಣಕಾಸಿನ ಒತ್ತಡ ಎಕ್ಕಾಮಕ್ಕ ಬೀಳ್ತಾ ಇದೆ ನಮ್ಮ ಮೇಲೆ. ಹಾಗಾಗಿ ಈ ಅನಿವಾರ್ಯತೆ ಮತ್ತು ಅಸಹಾಯಕತೆ ನಮ್ಮನ್ನು ತಳ್ತಾ ಇದೆ ಇಲ್ಲಿವರೆಗೀಗ. ಗ್ಯಾರಂಟಿ ಸ್ಕೀಮ್ಸ್ ಬಂದಿದ್ದು ಸರಿ ಇರಬಹುದು, ಆದರೆ ಅದನ್ನು ಜಾರಿಗೆ ತಂದ ರೀತಿ ಮತ್ತು ಜನರಲೈಸ್ಡ್ ಇಂಪ್ಲಿಮೆಂಟೇಷನ್ ಈಸ್ ಅಟ್ರಾಷಿಯಸ್ಲಿ ರಾಂಗ್ ಇನ್ ಎಕನಾಮಿಕ್ ಸೆನ್ಸಲ್ಲಿ. ಅದ್ರ ಬಗ್ಗೆ ಬಟ್ ಅದನ್ನು ಅವ್ರು ಮಾಡಿದ್ರು ಅನ್ನೋ ಕಾರಣಕ್ಕೆ ಅದೇ ಎಲ್ಲದಕ್ಕೂ ಕಾರಣ ಅಂತೇಳಿ ನೀವು ಕೈ ತೊಳ್ಕೊಳಕ್ಕೆ ಬರಲ್ಲ ಬಿಜೆಪಿನವರು ಆರ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಯು ಹ್ಯಾವ್ ಟು ಗಿವ್ ಅಸ್ ದ ಫಿಗರ್ಸ್. 14% GST ನಷ್ಟ ಪರಿಹಾರ ಕೊಡೋ ಭರವಸೆ ಇತ್ತು, 5 ವರ್ಷ ಕೊಟ್ಟರು, 22ರಿಂದ ಕೊಟ್ಟಿಲ್ಲ. ಅಂಡ್ ದಿಸ್ ವಾಸ್ ಟೋಲ್ಡ್. ಇದು ರಾಜ್ಯಗಳಿಗೆ ಮೊದಲೇ ಇತ್ತು ಈ ಮಾಹಿತಿ. ಎಲ್ಲಿಯವರೆಗೆ ಪರಿಹಾರ ಬರುತ್ತೆ ರಾಜ್ಯಗಳಿಗೆ GSTಯ ಇದರಿಂದಾಗಿ ಜಾರಿಯಿಂದಾಗಿ ಅನ್ನೋದು, ಇದನ್ನು ನಿರಂತರವಾಗಿ ಸೂರ್ಯ ಚಂದ್ರ ಇರುವವರೆಗೂ ಈ ಪರಿಹಾರವನ್ನು ಕೊಡ್ತೀವಿ ಅಂತ ಯಾವನೂ ಹೇಳಿಲ್ಲ. ಹಾಗಾಗಿ ಐ ಡೋಂಟ್ ಆ್ಯಂಡ್ ದಿಸ್ ಡಿಸಿಷನ್ ವಾಸ್ ಟೇಕನ್, ಎಲ್ಲ ರಾಜ್ಯಗಳು ಸೇರೇ ತೀರ್ಮಾನ ಮಾಡಿರೋದು ನೀವು. ಹಾಗಾಗಿ ನೀವು ಒಬ್ರು ಇದನ್ನು ಹ್ಯಾಂಡ್ ಪಿಕ್ ಮಾಡ್ಕೊಂಡು ಹೇಳಲಿಕ್ಕೆ ಬರಲ್ಲ ಆನರಬಲ್ ಚೀಫ್ ಮಿನಿಸ್ಟರ್. ಬರ ಪರಿಹಾರ ಹಣ ರಿಲೀಸ್ ಮಾಡಿದ ಕೇಂದ್ರ ಸರ್ಕಾರ 196 ತಾಲೂಕು 35,000 ಕೋಟಿ ಬೆಳೆ ನಷ್ಟ. ನಾನು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದೆ, 17,000 ಕೋಟಿ ಕೇಳಿದೆ, ₹1 ಕೊಟ್ಟಿಲ್ಲ. ಫೇರ್ ಎನಫ್ ಆನ್ಸರ್ ಬಿಜೆಪಿ ಆರ್ ದಿ ಫೈನಾನ್ಸ್ ಮಿನಿಸ್ಟರ್ ಆರ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಈಗ ಈ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಸರ್ಕಾರ 17,900 ಕೋಟಿ ಎಂಬ ಡುಮಣ ಆಗಿರೋ ಬಿಲ್ಲನ್ನು ತಂದು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಅದು ಬೋಗಸ್ ಫಿಗರ್ ಅಂತಾನೆ ಇಟ್ಕೊಳ್ಳೋಣ. ಆಲ್ ರೈಟ್, ಲೆಟ್ ಅಸ್ ಅಕ್ಸೆಪ್ಟ್ ಇಟ್. ಅದನ್ನು ಬೋಗಸ್ ಫಿಗರ್ ಅಂತಾನೆ ಇಟ್ಕೊಳ್ಳೋಣ. ಆದರೆ 100 ಕೋಟಿ ಎಷ್ಟಾದರೂ ಡ್ಯಾಮೇಜ್ ಆಗಿದೆಯೋ ಇಲ್ವೋ? ನಷ್ಟ ಇರಬೇಕು. 100 ಕೋಟಿನಾದರೂ ಆಗಿದೆಯೋ ಇಲ್ವೋ? ವೇರ್ ಇಸ್ ದಟ್ 100 crore? ಇಫ್ ಎ ಚೀಫ್ ಮಿನಿಸ್ಟರ್ ಇಸ್ ಸೇಯಿಂಗ್ ₹1 ಕೊಟ್ಟಿಲ್ಲ ನೀವು ಅನ್ನೋದಿದ್ರೆ ಸಂಬಡಿ ಹ್ಯಾಸ್ ಟು ಆನ್ಸರ್ ಇಟ್. ಕೊಟ್ಟಿದೀವಾ ಇಲ್ವಾ? ಇಲ್ಲ, ಕೇಂದ್ರ ಸರ್ಕಾರ ಹೇಳಿ ಫ್ಲಡ್ ಬಂದಿದ್ದು ನಿಜ, 1 ಆಣಿ, ಒಂದು ಕಳ್ಳೆಕಾಯಿ ಗಿಡ, ಒಂದು ಸೂರ್ಯಕಾಂತಿ ಗಿಡ ಹಿಂಗೆ ಬಗ್ಗೋ ಇಲ್ಲ ಅಲ್ಲಿ ಅಂತನಾರು ಹೇಳಿ, ಅದಾರು ಹೇಳಿ. ಇಲ್ಲದೇ ಇದ್ರೆ ಆರ್ ವಿ ನಾಟ್ ಎಂಟೈಟಲ್ಡ್ 100 ಕೋಟಿಗೆ? ಅವ್ರು ಹೇಳ್ತಿರೋದು ₹1 ಬಂದಿಲ್ಲ ಅಂತ. ಹೂ ವಿಲ್ ಆನ್ಸರ್? ಇದನ್ನು ನೀವು ಡಿ ಕೆ ಶಿವಕುಮಾರ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ನನಗೆ ಐ ಡೋಂಟ್ ಕೇರ್. ಅವ್ರು ಯಾರಿಗೆ ಎಕ್ಸ್ಪ್ಲೈನ್ ಮಾಡ್ತೀರೋ ಮಾಡ್ಕೊಳ್ಳಿ, ನೀವು ನಿಮ್ಮ ಇಷ್ಟ. ತಲುಪಬೇಕಾದವ್ರಿಗೆ ಸಿಗಿಲ್ವಲ್ಲ. ಕೇಂದ್ರದಿಂದ ಪ್ರತಿ ವರ್ಷ ಸೆಸ್ ಮತ್ತು ಸರ್ಚಾರ್ಜ್ ಹೆಚ್ಚಳ ಆಗಿದೆ, ರಾಜ್ಯಕ್ಕೆ ಪಾಲು ಕೊಡ್ತಾ ಇಲ್ಲ, ರಾಜ್ಯಕ್ಕೆ 55,000 ಕೋಟಿ ನಷ್ಟ ಆಗಿದೆ ಅಂತಿದೆ. ಇದಕ್ಕೆ ದೇರ್ ಇಸ್ ಅ ಕ್ಯಾಲ್ಕುಲೇಷನ್. ಈ ಕ್ಯಾಲ್ಕುಲೇಷನ್ ಆಧಾರದಲ್ಲಿ ನಮ್ಗೆ ಎಷ್ಟು ಕೊಟ್ಟಿದ್ದೀರಿ, ಯಾವ ನಿಯಮದ ಆಧಾರದಲ್ಲಿ ಕೊಟ್ಟಿದ್ದೀರಿ, ಬೇರೆಯವ್ರಿಗೆ ಅದೇ ನಿಯಮದ ಆಧಾರದಲ್ಲಿ ಎಷ್ಟು ಹೋಗಿದೆ ಕೊಡಿ. ಇವತ್ತು ಕಾಂಗ್ರೆಸ್ ಸರ್ಕಾರ ನಿಮ್ಮನ್ನು ಸಿಗಿಸಲೆಂದೇ, ನಿಮ್ಮನ್ನು ಅಪರಾಧಿಗಳಂತೆ ಚಿತ್ರಿಸಲೆಂದೇ, ನೀವು ಈ ರಾಜ್ಯದ ದ್ರೋಹಿಗಳು ಎಂದು ಬಿಂಬಿಸಲೆಂದೇ, ರಾಜಕೀಯ ದುರುದ್ದೇಶದಿಂದಲೇ ಈ ಎಲ್ಲ ಅಂಕಿಅಂಶಗಳನ್ನು ಹಾಜರುಪಡಿಸಿದ್ದಾರೆ ಅಂತಾನೆ ಇಟ್ಕೊಳ್ಳೋಣ. ಅದಲ್ಲ ಅನ್ನಕ್ಕೆ ನೀವು ಕೊಡಿ ಫಿಗರ್ಸ್, ದೆನ್ ವಿ ವಿಲ್ ಸ್ಟಾರ್ಟ್ ಮೇಕಿಂಗ್ ಡಿಸಿಷನ್ಸ್. ಅಂದರೆ ರಾಜ್ಯದ ಜನ ಬಜೆಟ್ ಡಬಲ್ ಆಯಿತು, ತೆರಿಗೆ ಯಾಕೆ ಡಬಲ್ ಆಗಿಲ್ಲ? 18-19ರಲ್ಲಿ ಇದ್ದಿದ್ದ ತೆರಿಗೆ ಗಾತ್ರಕ್ಕೂ, ಫಾರ್ ಎಕ್ಸಾಂಪಲ್ 22-23ರಲ್ಲಿ 47 ಲಕ್ಷ ಕೋಟಿ ಆಗಿದೆ ದೇಶದ ಬಜೆಟ್. ನಮ್ಮ ರಾಜ್ಯಕ್ಕೆ ಬರ್ತಿರೋದು 44,000 ಕೋಟಿ. ಅದೇನೇ 22-23ರಲ್ಲಿ ಕೇಂದ್ರದ ಬಜೆಟ್ ಗಾತ್ರ 41 ಲಕ್ಷ ಇದ್ದಾಗ, 47 ಅಲ್ಲ ಈಗಾಗಿರೋಂಗೆ 41 ಇದ್ದಾಗ ನಮಗೊಂದು 53,000 ಕೋಟಿ ಬರ್ತಿತ್ತು. ಯಾರಾದರೂ ಕೇಳ್ಬೋದು ಈ ಪ್ರಶ್ನೆನ, ಇದು ಬೋಗಸ್ ಫಿಗರ್ಸ್ ರೀ ಅಂತನಾರು ನೀವು ಹೇಳಬೇಕು. ಇಲ್ದಿದ್ರೆ ಸಹಜ ಅಲ್ವಾ? ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ವ್ಯವಸ್ಥೆಯಲ್ಲಿ ₹10 ಆದಾಯ ಇದ್ದಾಗ ₹100 ಬರ್ತಾ ಇದ್ದರೆ, ₹100 ಬರ್ತಿದ್ದಾಗ ₹5 ಕೊಡ್ತೀನಿ, ಆದರೆ ₹50 ಬರ್ತಿದ್ದಾಗ ಮಾತ್ರ ₹7 ಕೊಡ್ತಿದ್ದೆ ಅಂದರೆ ನಗಲ್ವಾ? ಯಾರು ನಗಲ್ವಾ? ಅನ್ಲೆಸ್ ವೆಚ್ಚನೂ ಅದೇ ಪ್ರಕಾರ ಹೆಚ್ಚಾಗಿರಬೇಕು. ಅದರಿಂದ ನಮ್ಮ ಬಯಕೆ ಈಗ ಕರ್ನಾಟಕದ ಜನದ್ದು, ಪ್ರೊಡ್ಯೂಸ್ ದ ಫಿಗರ್ಸ್. ಗೌರ್ಮೆಂಟ್ ಆಫ್ ಇಂಡಿಯಾನವ್ರು ಮಾಡ್ಕೊಳ್ಳಿ, ರಾಜ್ಯದ BJPನವ್ರು ಮಾಡ್ಕೊಳ್ಳಿ, ಯಾರು ಮಾಡ್ಕೊಳ್ಳಿ, ನಮಗೆ ಫಿಗರ್ ಕೊಡಿ, ಇದಕ್ಕೆ ಒಂದೊಂದಕ್ಕೂ ಉತ್ತರ ಕೊಡಿ. ಇದು ಬೋಗಸ್ ಅಂತ ತೋರಿಸಿ. ಕಾರಣ ಬಹಳ ಸರಳ. ಭದ್ರಾ ಮೇಲ್ದಂಡೆ ಯೋಜನೆಗೆ ಹಣ ಕೊಡ್ತೀವಿ, ಆಲ್ ರೈಟ್, ಫೈನಾನ್ಸ್ ಕಮಿಷನ್ ಹೇಳಿದ ಪ್ರಕಾರನೇ ಕೊಟ್ಟಿದ್ದೀವಿ, ಸಿದ್ದರಾಮಯ್ಯ ಕೊಡ್ತಿರೋ ಫಿಗರ್ಸ್ ಬೋಗಸ್ ಅಂತಲೇ ಇಟ್ಕೊಳ್ಳೋಣ. ಭದ್ರಾ ಮೇಲ್ದಂಡೆ ಯೋಜನೆಗೆ
ಒಂದು 3,000 ಕೋಟಿನೋ 5,000 ಕೋಟಿನೋ ಕೊಡ್ತೀವಿ ಅಂತ ನೀವು ತಾನೇ ಬಜೆಟಲ್ಲಿ ಹೇಳಿರೋದು. ಹೌದು. ನಿಮ್ಮ ಬಜೆಟಿನ ಹೇಳಿಕೆಯನ್ನು ನೀವೇ ಜಾರಿಗೆ ತರದಿದ್ರೆ ಏನು ಮಾಡೋಣ? ಅದಕ್ಕಾರರು ಒಬ್ರು ಉತ್ತರ ಕೊಡಬೇಕಲ್ಲ. ಇಲ್ಲ, ನಾವು ಕೊಡ್ತೀವಿ ಅಂತ ರೆಡಿ ಆದ್ವಿ, ಈ ಸರ್ಕಾರ ಅದನ್ನು ತೊಗೊಳಕ್ಕೆ ರೆಡಿ ಇಲ್ಲ, ಅದನ್ನು ಈ ರೂಪದಲ್ಲಿ ಕೊಟ್ಬಿಡಿ ಅಂತಿದ್ದಾರೆ, ನಾವು ಕೊಡಲ್ಲ ಆ ರೂಪದಲ್ಲಿ. ಅದಾರು ಹೇಳಿ, ನೋ ಪ್ರಾಬ್ಲಮ್. ನಮಗೆ ಏನಿದೆಯೋ ಅದನ್ನು ಹೇಳಿದ್ರು. ನಮಗೆ ಬೇಕು. ಈ ಮಧ್ಯದಲ್ಲಿ ಇಬ್ಬರೂ ಇದನ್ನು ರಾಜಕೀಯ ಮಾಡಿಬಿಟ್ಟು ನಮ್ಮ ಕಣ್ಣಿಗೆ ಮಣ್ಣು ಹಾಕಿ ನಾಳೆ ನಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುವಂತಹ ಕಚಡಗಳಾಗಬೇಡಿ ಅಷ್ಟೇ ಯಾರೂ. ಅಷ್ಟೇ ನಮ್ಮ ರಿಕ್ವೆಸ್ಟ್. ಬಿಕಾಸ್ ದಿಸ್ ಇಸ್ ಎ ಕ್ವಶನ್ ಆಫ್ ಸ್ಟೇಟ್ ಡೆವಲಪ್ಮೆಂಟ್. ಒಮ್ಮೆ ಇದನ್ನೆಲ್ಲ ಬಿಟ್ಕೊಟ್ಬಿಟ್ರೆ ಇನ್ನೆಂದಿಗೂ ನಮ್ಮ ಹಕ್ಕು ಸ್ಥಾಪನೆ ಸಾಧ್ಯ ಇಲ್ಲ. ಹಾಗಾಗಿ ಯಾವ ಸರ್ಕಾರನಾದ್ರು ಬಂದ್ಕೊಳ್ಳಿ, ಯಾವ ಸರ್ಕಾರ, ನಾಳೆ ನೀವು BJPನವರೇ ಬಂದ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ನಮಗೆ ಹಕ್ಕಿದೆಯಾ, ನಮಗೆ ಬರಬೇಕಾದ್ದು ಬರ್ತಿದೆ. ವಿಶೇಷವಾಗಿ ನಾವು ಕೇಳ್ತಿಲ್ಲ, ನಮ್ಮ ಪಾಲಿಗೆ ಬರಬೇಕಾದ್ದು ಪಾಲು ಬರ್ತಾ ಇದೆಯಾ ಇಲ್ವಾ, ಕರೆಕ್ಟಾಗಿ ಉತ್ತರ ಕೊಡಿ ಅಷ್ಟೇ. ಎಸ್.